ಕಾಲಿಗೆ ಬಿದ್ದು ಕೇಳುವಂತ ಪರಿಸ್ಥಿತಿಗೆ ಕಾರಣ ಭಾರತ ನಿನ್ನೆ ನಡೆಸಿದಂತ ಏರ್ ಸ್ಟ್ರೈಕ್ ಇತ್ತಲ್ಲ, ವಾಯು ನೆಲೆ ಮೇಲೆ ಬಸ್ ತಗೊಂಡಿತ್ತು. ಎಲ್ಲವೂ ಕೂಡ ಅಮೆರಿಕ ಮಧ್ಯಸ್ಥಿಕೆಯನ್ನ ಮಾಡಿ ಅಂತ ಕೇಳ್ಕೊಂಡಿತ್ತು, ಪರಿಪರಿಯಾಗಿ ಕೇಳ್ಕೊಂಡಿತ್ತು, ಅಂಗಲಾಚಿ ಕೇಳ್ಕೊಂಡಿತ್ತು. ಪಾಕಿಸ್ತಾನದ ಮನವಿ ಬೆನ್ನಲ್ಲೇ ಅಮೆರಿಕ ಮಧ್ಯಸ್ಥಿಕೆ. ಕಾರಣ ಇವತ್ತು ಮಧ್ಯಾಹ್ನ ಎಲ್ಲ ಬರ್ತಾ ಇತ್ತು. ಅಯ್ಯೋ, ನಾನು ಆ ಸುದ್ದಿ ಬಂದಾಗ್ಲೇನೆ ಗಾಬರಿ ಆಗ್ಬಿಟ್ಟೆ. ಅಬ್ಬಬ್ಬಬ್ಬ, ಏನ್ರಿ ಪಾಕಿಸ್ತಾನಕ್ಕೆ ಇಷ್ಟೊಂದು ಬಂಡೆದೆಯ ಧೈರ್ಯ ಅಂತ ಹೇಳಿ ಏನೋ ಅಣ್ವಸ್ತ್ರ ಪ್ರಯೋಗವನ್ನ ಮಾಡಿಬಿಡ್ತೀವಿ ಎಚ್ಚರಿಕೆಯ ವಿಚಾರದಲ್ಲಿ, ಹಾಗಾಗಿ ಸಭೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಬಂದಿತ್ತಲ್ಲ. ಅಯ್ಯಯ್ಯಯ್ಯ. ಓ, ಸೊ ಭಾರತದ ಏರ್ ಸ್ಟ್ರೈಕ್ನಿಂದ ಪಾಕಿಸ್ತಾನ ಗಡ 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 ಅಂತ ನಡಗೋಗಿತ್ತು. ಅದ್ರ ಜೊತೆಗೆ ಮಧ್ಯಾಹ್ನ ಎಲ್ಲ ಸಭೆ ಮಾಡ್ಬಿಟ್ಟು ಅಣ್ವಸ್ತ್ರ ಪ್ರಯೋಗ ಮಾಡೋದ್ರ ಬಗ್ಗೆ ಏನೋ ಸಭೆ ಮಾಡ್ತಾ ಇದ್ರಂತೆ. ಅವಾಗ ಒಂಥರ ಜೋಕ್ ಅನಿಸ್ಬಿಟ್ಟಿತ್ತು ನನಗೆ. ನಮ್ಮ ಜೊತೆಗೆ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಅರುಣ್. ಫೈನಲಿ ಕದನ ವಿರಾಮ ಆಗಿದೆ. ಈಗ ಆಗ್ಬೇಕಾಗಿತ್ತಾ ಆಗಬಾರ್ದಾಗಿತ್ತಾ ಸರ್ ಇದು? ಅರುಣ್, ಈ ಕದನ ವಿರಾಮ ಒಂದು ಚಿಕ್ಕ ಹೆಜ್ಜೆ ಆ ಡಿಎಸ್ಕಲೇಟ್ ಮಾಡಕ್ಕೆ ಸಿಚುವೇಶನ್ ನ. ಇದು ನಡೀತಾ ಇತ್ತು, ಇವತ್ತು ಬೆಳಗ್ಗೆಯಿಂದ ನಡೀತಾ ಇತ್ತು. ಇವು ಪಾಕಿಸ್ತಾನ ಬೇಕಾದಷ್ಟು ಇದನ್ನ ನಾವು ಡಿಎಸ್ಕಲೇಟ್ ಮಾಡುವಂತ ಇಂಡಿಯಾಗೆ ಹೇಳಿ ಅಂತ ಬೇಕಾದಷ್ಟು ಕಡೆ ಗೋಗರ್ಕೊಂಡು ಹೋಗಿದ್ರು ಅವರು. ಇದನ್ನ ಇವತ್ತು ಇದನ್ನ ಮಾರ್ಕೋ ರೂಬಿಯೋ ಆಮೇಲೆ JD ವ್ಯಾನ್ಸು ಎಲ್ಲಾ ಮುಖಂಡರ ಜೊತೆಗೆ ನಮ್ಮ ದೇಶದಲ್ಲಿ ಆಮೇಲೆ ಪಾಕಿಸ್ತಾನದಲ್ಲಿ ಮಾತಾಡಿದ್ದಾರೆ ಅನ್ನೋ ಮಾತು ಈಗ ಕೇಳಿ ಬರ್ತಾ ಇದೆ. ಆದ್ರೆ ನನ್ಗನ್ಸತ್ತೆ ಮಾರ್ಕೋ ರೂಬಿಯೋ ಅಸೀಂ ಮುನೀರ್ ಜೊತೆ ಮಾತಾಡಿದ್ದಾರೆ. ಅವ್ರು ಮಾತಾಡಿ ಅವರು ಇದನ್ನ ಅವ್ರಿಗೆ ಕನ್ವಿನ್ಸ್ ಮಾಡಿರ್ಬೇಕು, ನೀವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಮಗೆ ಉಳಿಗಾಲ ಖಂಡಿತ ಇಲ್ಲ, ಈಗ ನೀವು ಇದನ್ನ ತಕ್ಷಣ ಕದನ ವಿರಾಮಕ್ಕೆ ಒಪ್ಕೊಳ್ಳೋದು ಒಳ್ಳೇದು ಅಂತ. ಆದ್ರೆ ಬಹಳ ಇಂಪಾರ್ಟೆಂಟ್ ಏನ್ ಗೊತ್ತಾ ಅರುಣ್, ನಾವು ಅಷ್ಟೊತ್ತಿಗೆ 4 ಏರ್ ಬೇಸ್ ನ ಹೊಡೆದು ಚಿಂದಿ ಮಾಡಿದ್ವಿ. ಅದು ರಹೀಂ ಖಾನ್ ಏರ್ ಬೇಸು, ನೂರ್ ಖಾನ್ ಏರ್ ಬೇಸು, ಸಿದ್ದಿಕಿ ಏರ್ ಬೇಸು, ರಫೀಕ್ ಏರ್ ಬೇಸು, ಇದನ್ನ ಹೊಡೆದು ಚಿಂದಿ ಮಾಡಿದ್ವಿ. ಅವ್ರಿಗೆ ಆಗ ಅರ್ಥ ಆಯ್ತು ನಮ್ಮ ದೇಶದ ಇದನ್ನ ಯಾವ ತರ ಕೇಪಬಿಲಿಟಿ ಇದೆ, ನಾವು ಒಳಗೆ ನುಗ್ಗಿಬಿಟ್ಟು ಹೊಡೆಯುವಂತ ನಮ್ ಕೇಪಬಿಲಿಟಿ ಇದೆ. ಅದೇ ಇದನ್ನ ಪೊಲಿಟಿಷಿಯನ್ಸ್ ಇದೆಲ್ಲ ಮಾತಲ್ಲಿ ಹೇಳ್ಬೇಕು ಆದ್ರೆ ಘರ್ ಮೇ ಘುಸ್ಕೆ ಮಾರಂಗೆ. ಸೊ ಘರ್ ಮೇ ಘುಸ್ಕೆ ಮಾರಂಗೆ ನಿಜ ಆಗೋಯ್ತು. ಸೊ ಯಾವಾಗ ಅವ್ರು ವಿಪರೀತ ಅವ್ರಿಗೆ ಇದನ್ನ ಹಾನಿ ಆಯ್ತು, ನಾನು ನಮಗ್ ಹಾನಿ ಆಗಿಲ್ಲ ಅಂತ ಹೇಳಲ್ಲ, ನಮಗ್ ವಿಪರೀತ ಹಾನಿ ಆಗಿದೆ, ಅದಕ್ಕೆ ಡಬಲ್ ಹಾನಿ ಅವ್ರಿಗೂ ಆಗಿದೆ. ಸೊ ಆಗ ಅವ್ರಿಗನಿಸ್ತು ಈಗ ಇದನ್ನ ಮಾರ್ಕೋ ರೂಬಿಯೋ ಕೊಟ್ಟಂತಹ ಒಂದು ಸಜೆಷನ್ ನಾವು ಒಪ್ಕೊಳ್ಳೋದು ಒಳ್ಳೇದು ಅಂತ. ಅದಕ್ಕೆ 3 DGMಗಳು ಮಾತಾಡಿ ಕದನ ವಿರಾಮ ಒಪ್ಕೊಂಡಿದ್ದಾರೆ. ಅದನ್ನ ಪ್ರೆಸಿಡೆಂಟ್ ಟ್ರಂಪ್ ಘೋಷಣೆ ಮಾಡಿದ್ರು. ಆದ್ರೆ ಅರುಣ್, ಇದನ್ನ ಬಹಳ ನಾವು ಕೇರ್ಫುಲ್ ಆಗಿ ಇದನ್ನ ನೋಡ್ಬೇಕು. ನೋಡಿ, ಇದನ್ನ ಪ್ರತಿ ಸಾರಿ ಯುದ್ಧ ಆದಾಗ್ಲೂ ಇದೇ ತರ ಆಗಿದೆ. ಇದನ್ನ ಅಮೆರಿಕ ಇಂಟರ್ವ್ಯೂನ್ ಮಾಡಿದೆ. ಇದ್ರೊಳಗೆ 1999 ಕಾರ್ಗಿಲ್ ವಾರ್ ನಲ್ಲಿ ಬಿಲ್ ಕ್ಲಿಂಟನ್ ನವಾಜ್ ಶರೀಫ್, ಶಾಬಾಜ್ ಶರೀಫ್ ಅಣ್ಣಂಗೆ ಹೇಳಿದ್ರು, ನಿಂಗೇನು ಬುದ್ಧಿ ಇದೆಯಾ, ನೀನು ಯಾಕೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದೀಯಾ, ತಕ್ಷಣ ನಿಲ್ಸು ಅಂತ. ಆಗ ಆಮೇಲೆ ಮೊದಲು ಅಷ್ಟೇ ಈ ತರ ಬೇರೆ ದೇಶಗಳು ಇಂಟರ್ವ್ಯೂನ್ ಮಾಡಿ ಇದನ್ನ ಕದನ ನಿಲ್ಸಿದೆ. ಆದರೆ ನೋಡಿ, ಇದರಿಂದ ಒಂದು ಪಾಯಿಂಟ್ ಪ್ರೂವ್ ಆಗತ್ತೆ, ಪಾಕಿಸ್ತಾನಕ್ಕೆ ಅಲ್ಲಿ ಯುದ್ಧ ಶುರು ಮಾಡೋದ್ ಗೊತ್ತು, ಆದ್ರೆ ಎಂಡ್ ಮಾಡೋದ್ ಗೊತ್ತಿಲ್ಲ. ಯಾರೋ ಬೇರೆಯವರು ಬೇಕು ಅವ್ರಿಗೆ ಎಂಡ್ ಮಾಡಕ್ಕೆ. ಅದನ್ನ ವಿಪರೀತ ಸಾವು ನೋವು ಆದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಈ ಸಾರಿ ಬುದ್ಧಿ ಬರುತ್ತಾ ಗೊತ್ತಿಲ್ಲ. ಅವರು ಸಾರಿ ಸರ್, ಮೇ 12ನೇ ತಾರೀಕಿಗೆ ಒಂದು ಸಭೆ ಇದೆ, ಮಾತುಕತೆ ಇದೆ. ಭಾರತ ಯಾವ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು LOC ವಿಚಾರದಲ್ಲಿ, POK ವಿಚಾರದಲ್ಲಿ, ಅದರ ಜೊತೆಗೆ ಈ ಟೆರರಿಸ್ಟ್ಗಳ ವಿಚಾರದಲ್ಲಿ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಭಾರತ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಡ್ಬೇಕಂದ್ರೆ? ಈಗ ಅದನ್ನೇ ಮಾತಾಡ್ತಾ ಇರೋದು. ಈಗ ನೋಡಿ, ನಾವು ಎಲ್ಲಾ ಇದನ್ನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಒಂದು ಡಾಸಿಯರ್ ಮಾಡಿ, ಆ ಡಾಸಿಯರ್ ನ ಬೇಕಾದ ಸರಿ ನಾವು ಪಾಕಿಸ್ತಾನದ ಗವರ್ಮೆಂಟ್ ಕೊಟ್ಟಿದ್ದೀವಿ. ಒಂದ್ ಸರಿ ಅಲ್ಲ, 2 ಸರಿ ಅಲ್ಲ, ಬೇಕಾದ ಸರಿ ಕೊಟ್ಟಿದ್ದೀವಿ. ಪ್ರತಿ ಸಾರಿನೂ ಪಾಕಿಸ್ತಾನ ಒಂದೇ ಮಾತಾಡಿದೆ, ಇವ್ರು ಯಾರು ನಮ್ ಜೊತೆ ಇಲ್ಲ, ನಮ್ ದೇಶದಲ್ಲಿ ಇಲ್ಲ, ನಮಗ್ ಗೊತ್ತಿಲ್ಲ ಅವ್ರು ಯಾರು, ನಮ್ಗೆ ಇದನ್ನ ಯಾವ ಇದನ್ನ ಭಯೋತ್ಪಾದಕರು ಅಂತ ಅವ್ರು ಹೇಳಲ್ಲ, ಇವ್ರು ಯಾರನ್ನೂ ನಾವು ಸಾಕಿ ಸಲ್ಲುತ್ತಾ ಇಲ್ಲ. ಪ್ರತಿ ಸಾರಿ ಅವರು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ಅಜ್ಮಲ್ ಕಸಬ್ ಅವನ ಮೇಲೆ ಡಾಸ್ಕೇರ್ ಕೊಟ್ಟಾಗ ಇವನು ನಿಮ್ ಕಡೆಯವನೇ ಬಂದು ಸಿಕ್ಕಾಕೊಂಡಿದ್ದಾನೆ ಅಂತ, ಅವ್ನು ಯಾರು ನಮ್ಗೆ ಗೊತ್ತೇ ಇಲ್ಲ ಅಂದ್ರು. ಸೊ ಈ ತರ ಪಠಾನ್ ಕೋಟಲ್ಲಿ ಅವ್ರನ್ನ ಕರ್ಕೊಂಬಂದ್ ತೋರಿಸಿದಾಗ ಇದನ್ನ ನಾವು ಮಾಡೇ ಇಲ್ಲ, ನೀವೇ ಮಾಡ್ಸಿರೋದು ಅಂದ್ರು. ಸೊ ಪಾಕಿಸ್ತಾನ ಡಿನಯಲ್ ಮೋಡಲ್ಲಿ ಯಾವತ್ತಿದ್ರು ಅವ್ರದ್ದು ಡಿನಯಲ್ ಮೋಡೆ. ಇವತ್ತವರು ಒಪ್ಕೋತಾರ, 50 ಟೆರರಿಸ್ಟ್ ನಿಮ್ಗೆ ಡಾಸಿಯರ್ ಕೊಟ್ಟಿದೀವಿ, ಆ ಡಾಸಿಯರ್ ತೆಗಿರಿ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ನಮಗ್ ಕೊಡಿ ಅಂದ್ರೆ ಒಪ್ಕೋತಾರ ಅವರು?
ಸೊ ಅದು ಒಪ್ಕೊಂಡ್ರೆ ಮುಂದಿನ ಮಾತು. ಆಮೇಲೆ ನಾವು ನಮ್ಮ ದೇಶದ ನಿಲುವು ಏನಾಗಿದೆ ಅದನ್ನ ನಾವು ಯೋಚನೆ ಮಾಡ್ಬೇಕು ಅರುಣ್. ನಾವು ಮೊದಲನೇ ದಿವಸದಿಂದ ಹೇಳ್ತಾ ಇದೀವಿ, ಟೆರರ್ ಅಂಡ್ ಟಾಕ್ಸ್ ಡೋಂಟ್ ಗೋ ಟುಗೆದರ್. ಈಗ ಏನ್ ಹೇಳಿದ್ರು ಪ್ರೆಸಿಡೆಂಟ್ ಟ್ರಂಪ್, ಇಲ್ಲ ದೇ ವಿಲ್ ಇದು ಬೋತ್ ಹ್ಯಾವ್ ಅಗ್ರೀಡ್ ಟು ಟಾಕ್ ಇನ್ ಎ ನ್ಯೂಟ್ರಲ್ ಪ್ಲೇಸ್. ಇವ್ರು ಹೇಳ್ತಾರೆ ಬಂದು, ನಮ್ಮ ಜಯಶಂಕರ್ ಹೇಳ್ತಾರೆ ನಾವೆಂಥದ್ದು ದೇರ್ ಇಸ್ ನೋ ಟಾಕ್, ಇಸ್ ಓನ್ಲಿ ಸೀಸ್ ಫೈರ್, ಇದು ಟೆಂಪರರಿ ಸೀಸ್ ಫೈರ್. ಯಾಕೆಂದ್ರೆ ಮಂಡೇ 12 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ ಬಿಟ್ವೀನ್ ಬೋತ್ ದ DGMOs. ಸೊ ಪಾಕಿಸ್ತಾನ ಎಷ್ಟು ಮನ್ನಣೆ ಕೊಡುತ್ತೆ, ಏನು ಮಾಡುತ್ತೆ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗ್ ಗೊತ್ತಿರೋ ಇದು ನಮಗ್ ಚೆನ್ನಾಗ್ ಗೊತ್ತು ಅರುಣ್, ಪಾಕಿಸ್ತಾನದ ನರಿ ಬುದ್ಧಿ ಇಡೀ ನಮ್ ದೇಶದ ಪ್ರತಿಯೊಬ್ಬ ಜನತೆಗೂ ಗೊತ್ತು. ಅವ್ರು ನಿಜವಾಗ್ಲೂ ಒಪ್ಕೋತಾರ, ಒಪ್ಕೊಂಡ್ರೇನೋ ಬಹಳ ಒಳ್ಳೇದು, ಸಾವು ನೋವುಗಳು ನಿಲ್ಲತ್ತೆ. ಮುರಳಿ ಸರ್, ನಾನೊಂಚೂರು ಹೋಲ್ಡ್ ಮಾಡ್ಬೋದಾ? ಒಂದು ಪುಟಾಣಿ ವಿರಾಮ ತಗೊಂಡ್ಬಿಟ್ಟು ನಾನು ವಾಪಸ್ ಬರ್ತೀನಿ, ನಿಮಗೆ ಮಾಡ್ತೀನಿ ಸರ್. ದಯವಿಟ್ಟು ನಮ್ಮ ಜೊತೆಗೆ ಹಾಗೆ ಇರಿ ಸರ್, ಲೈನಲ್ಲಿ ಇರ್ತೀರಲ್ಲ ಸರ್?